ನಮಸ್ಕಾರ ಫ್ರೆಂಡ್ಸ್, ನೋಡಿ ಪೋರ್ಕ್ ಗಸಿ ಇವತ್ತು ಹೊಸ ರೆಸಿಪಿಯೊಂದಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಬೆಳ್ಳುಳ್ಳಿ, ಲವಂಗ, ಚಕ್ಕೆ ಮತ್ತು ಜೀರಿಗೆ ಮತ್ತು ಏಲಕ್ಕಿ, ಮತ್ತು ಅದರ ನಂತರ ನಾನೊಂದು 600 ಗ್ರಾಮ್ಸ್ ಪೋರ್ಕ್ ಇಟ್ಕೊಂಡು ತಂದಿದ್ದೇನೆ. ನೋಡಿ ಇದರಲ್ಲಿ ನೋಡಿ ನಂತರ ನಾನು ಕೊತ್ತಂಬರಿ ಕಾಳು 1.5 ಟೇಬಲ್ ಸ್ಪೂನ್, 2 ನೀರುಳ್ಳಿ, ನೋಡಿ ಇಲ್ಲಿ ಎಲ್ಲ ಸಾಮಗ್ರಿ: 15 ಬೆಳ್ಳುಳ್ಳಿ ಮತ್ತು 11 ಒಣ ಮೆಣಸು, ಇದು ಬ್ಯಾಡಗಿ ಮೆಣಸು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಅದರೊಟ್ಟಿಗೆ ಒಂದು ಸಣ್ಣ ತುಂಡು ಚಕ್ಕೆ. ಇವಾಗ ನೋಡಿ ಇಲ್ಲಿ ನೋಡಿ ನಾನು ಫ್ರೈಗೆ ಮೆಣಸು ಮತ್ತು ಕೊತ್ತಂಬರಿ ತೆಕೊಂಡಿಟ್ಟದೆಲ್ಲ ಮಸಾಲೆಯನ್ನು ಉರಿತಾ ಇದ್ದೇನೆ. ಜೀರಿಗೆ ಇಷ್ಟೇ, ಬೇರೆ ಏನು ಐಟಮ್ಸ್ ಹಾಕಲಿಲ್ಲ ನಾನು, ಖಾಲಿ ಇಷ್ಟೇ ಹಾಕಿದ್ದೇನೆ: ಮೆಣಸು, ಜೀರಿಗೆ, ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತೆ ಮತ್ತು 1-2 ತುಂಡು ಏಲಕ್ಕಿ. ನೋಡಿ ಇದೆಲ್ಲ ಸ್ವಲ್ಪ ಹುರಿದು ಮಿಕ್ಸಿಯಲ್ಲಿ ಹಾಕಿದ್ದೇನೆ, ಬೇರೆ ಏನಿಲ್ಲ, ಖಾಲಿ ಇಷ್ಟೇ. ಇದನ್ನು ಹಾಕಿ ಪೌಡರ್ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದೇನೆ. ಇಲ್ಲಿ ನೋಡಿ 600 ಗ್ರಾಮ್ಸ್ ಪೋರ್ಕನ್ನು ಹಾಕಿಟ್ಟಿದ್ದೇನೆ. ಈ ಪೋರ್ಕಿಗೆ ನಾನು ಏನು ಸಹ ಹಾಕಲಿಲ್ಲ, ಬರೀ ಸ್ವಲ್ಪವೇ ಉಪ್ಪು ಮತ್ತು ಸ್ವಲ್ಪ ಹಳದಿ ಇದನ್ನು ಹಾಕಿ ಬರೀ ಮಾಂಸ ಮಾತ್ರ ಅದರಲ್ಲಿ ಹಾಕಿ ಇಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಮುಚ್ಚುತ್ತೇನೆ ಅದನ್ನು. ಇವಾಗ ಇದನ್ನು ಖಾಲಿ ಇಷ್ಟನ್ನೇ ಹಾಕಿ ನಾನು ಮುಚ್ಚಿ ನೋಡಿ ಹಳದಿ ಹುಡಿ ಹಾಕಿದ್ದೇನೆ. ನೋಡಿ ಇಲ್ಲಿ ನಾನು ಹಾಕಿರುವಂಥದ್ದು ನೋಡಿ ಇಂಗ್ರೀಡಿಯೆಂಟ್ಸ್: ಹಳದಿ ಹುಡಿ ಮತ್ತು ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೇನೆ. ನೋಡಿ ಇಲ್ಲಿ ನೋಡಿ. ಇವಾಗ ನೋಡಿ ಇಲ್ಲಿ ನೋಡಿ ನಾನು ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ದೇನೆ ಮಸಾಲೆ, ನಾನು ತಗೊಂಡಿಟ್ಟ ಪೌಡರು. ಇದು ನೋಡಿ ಬೆಳಗ್ಗೆ ಮೆಣಸನ್ನು ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಇದೊಂಥರ ರೆಡ್ಡಿಶ್ ಆರೆಂಜ್ ಟೈಪ್ ಬಂದಿದೆ. ನೋಡಿ ಇಲ್ಲಿ 2 ಈರುಳ್ಳಿ ನೋಡಿ ಕಟ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೇನೆ. ಈ ಈರುಳ್ಳಿಯನ್ನು ನಾವೇನು ಮಾಡ್ತೇನೆ ಹೇಳಿದರೆ, ದೊಡ್ಡ ದೊಡ್ಡ ಈರುಳ್ಳಿ, ನಾರ್ಮಲ್ ಆಗಿ ನಾವು ಕೆಲವು ಪೋರ್ಕ್ ಮಾಂಸವನ್ನು ನಾವು ಗಸಿ ಮಾಡಿದರೂ ಕೂಡ ನಾನು ನೀರುಳ್ಳಿ ಅದೆಲ್ಲವನ್ನು ಪೋರ್ಕಿನೊಟ್ಟಿಗೆ ಹಾಕಿ ಬೇಯಿಸ್ತೇನೆ. ಆದರೆ ಇವತ್ತು ನಾನು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ, 2 ನೀರುಳ್ಳಿ ಚಿಕ್ಕ ಕಟ್ ಮಾಡಿ ಇದನ್ನು ಸಣ್ಣ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತು ಈ ಬೆಳ್ಳುಳ್ಳಿ ನೋಡಿ ನಾನು ಹೇಗೆ ಕಟ್ ಮಾಡ್ತಿದ್ದೇನೆ ಹೇಳಿದ್ರೆ, ಒಂದು ಬೆಳ್ಳುಳ್ಳಿಯನ್ನು 2 ಸೀಳು ಮಾಡಿ ಅದರ ಸಿಪ್ಪೆ ತೆಗೆದು ಬರೀ 2 ಸೀಳು ಮಾಡಿ ಮಾತ್ರ ಈ ಥರ ಮಾಡಿ ಒಂದು 15 ಬೆಳ್ಳುಳ್ಳಿ, ಹಿಳುಕು ಬೆಳ್ಳುಳ್ಳಿಯನ್ನು ಈ ಥರ ಕಟ್ ಮಾಡಿ ನೋಡಿ ಹೀಗೆ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇದನ್ನು ನಾನು ಏನು ಮಾಡ್ತಿದ್ದೇನೆ ಅಂತೇಳಿ ಹೇಳಿದರೆ, ಮಾಂಸಕ್ಕೆ ಹಾಕ್ತಾ ಇಲ್ಲ ನಾನು, ಮಾಂಸಕ್ಕೆ ಖಾಲಿ ಹಳದಿ ಹುಡಿ ಮತ್ತು ಉಪ್ಪಿನ ಹುಡಿ ಮಾತ್ರ. ನೋಡಿ ಇಲ್ಲಿ ನೋಡಿ 15 ಹಾಕಿಟ್ಟಿದ್ದೇನೆ. ಇವಾಗ ನೋಡಿ ಇಲ್ಲಿ ಪೋರ್ಕ್ ನೋಡಿ ಬೇಯ್ತಾ ಉಂಟು. ಈ ಪೋರ್ಕಿಗೆ ಹಳದಿ ಹುಡಿ, ಉಪ್ಪಿನ ಹುಡಿ ಸರಿಯಾಗಿ ನೆನಪಿಟ್ಕೊಳ್ಳಿ, ಹಳದಿ ಹುಡಿ, ಉಪ್ಪಿನ ಹುಡಿ ಇದು ಹಾಕಿ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದು, ಬೇರೆ ಏನು ಹಾಕಲಿಲ್ಲ. ಮತ್ತು ನೀರು ಕೂಡ ಹಾಕಿರಲಿಲ್ಲ, ಆದರೆ ಆ ಫ್ಯಾಟಿನಲ್ಲೇ ಸ್ವಲ್ಪ ನೀರು ಮತ್ತು ಒಂಚೂರು ಆಯಿಲ್ ಬಿಟ್ಟಿದೆ. ನೋಡಿ ಇದನ್ನು ನೋಡಿ ನಾವು ಸ್ವಲ್ಪ ಸ್ಪೂನ್ ಹಾಕಿ ಇದು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇಲ್ಲಿ ನೋಡಿ ಇನ್ನೊಂದು ಪಾತ್ರೆ ಇಟ್ಟಿದ್ದೇನೆ, ಇದು ಎಣ್ಣೆ ಹಾಕಿ. ಇದು ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ನಾನು ಬರೀ 1 ಟೀ ಸ್ಪೂನ್ ಮಾತ್ರ ಹಾಕಿಟ್ಟಿದ್ದೇನೆ. ನೋಡಿ ಈ ಬೆಳ್ಳುಳ್ಳಿಯನ್ನೆಲ್ಲ ಈಗ ನಾನು ಫಸ್ಟ್ ಫ್ರೈಗೆ ಹಾಕ್ತೇನೆ. 1 ಟೀ ಸ್ಪೂನ್ ನಾನು ಆಯಿಲ್ ಹಾಕಿದ್ದೇನೆ, ಕೊಕೊನಟ್ ಆಯಿಲ್ ಹಾಕಿದ್ದೇನೆ ಇದಕ್ಕೆ ನಾನು. ನೀವು ಯಾವುದು ಎಣ್ಣೆ ಕೂಡ ಹಾಕ್ಬೋದು. ಇದನ್ನು ನೋಡಿ ಫ್ರೈ ಮಾಡಲಿಕ್ಕೆ ಹಾಕಿಟ್ಟಿದ್ದೇನೆ. ನೋಡಿ ಇದರಲ್ಲಿ 1 ಟೀ ಸ್ಪೂನ್ ಮಾತ್ರ ಹಾಕಿದೆ ಎಣ್ಣೆ, ಸರಿಯಾಗಿ ನೆನಪಿಟ್ಕೊಳ್ಳಿ. ಯಾಕೆ ಹೇಳಿದ್ರೆ 1 ಟೀ ಸ್ಪೂನ್ ಎಣ್ಣೆ ಹೇಳಿದರೆ ಅದರಲ್ಲಿ ಆಲ್ರೆಡಿ ಎಣ್ಣೆ ಬಿಟ್ಟಿರ್ತದೆ, ಅದಕ್ಕೆ ನಾನು ಜಾಸ್ತಿ ಹಾಕಲಿಲ್ಲ. ಸ್ವಲ್ಪವೇ ಎಣ್ಣೆ ಹಾಕಿ ಈ ಥರ ಸ್ವಲ್ಪ ಫ್ರೈ ಮಾಡ್ತೇನೆ ನಾನು. ಒಂದು ಸ್ವಲ್ಪ ಇದು ಬೆಳ್ಳುಳ್ಳಿ ಮತ್ತು ಇದು ಸ್ವಲ್ಪ ಅದು ಒಳ್ಳೆ ಫ್ರೈ ಆಗುವಾಗೆ ನೋಡಿ ಈ ಥರ ಫ್ರೈ ಮಾಡಿಟ್ಟಿದ್ದೇನೆ. ನೋಡಿ ಹೀಗೆ ಇದೀಗ ನಾನು ಪೋರ್ಕಿಗೆ ಹಾಕ್ತೇನೆ ಮಿಕ್ಸ್ ಮಾಡಿ. ನೋಡಿ ಇಲ್ಲಿ ನೋಡಿ ನಾನು ಪೋರ್ಕಿಗೆ ಈಗ ಹಾಕ್ತೇನೆ ಅದನ್ನು. ನೋಡಿ ಇಲ್ಲಿ ಹಾಕಿ ಇದನ್ನು ನಾನು ಏನು ಮಾಡ್ತೇನೆ, ಸರಿ ಮಿಕ್ಸ್ ಮಾಡ್ತೇನೆ. ಇದನ್ನು ಸರಿ ಮಿಕ್ಸ್ ಆದ ನಂತರ ಇದು ನೋಡಿ ಈಗ ಪೋರ್ಕನ್ನು ನೋಡಿ ಈ ಥರ ಬೆಂದಿದೆ, ಇದು ಹದ ಬೆಂದಿದೆ. ನಾನೊಂದು ಸಿಮ್ಮಿನಲ್ಲಿ ಹಾಕಿ ಒಂದು 1/2 ಅವರ್ ಇಟ್ಟಿದ್ದೇನೆ ನಾನು, ಹದ ಉರಿಯಲ್ಲಿಟ್ಟು 1/2 ಅವರ್ ಬೇಯಲಿಕ್ಕೆ ಇಟ್ಟು. ನೋಡಿ ಇದು ಮಣ್ಣಿನ ಮಡಿಕೆಯಲ್ಲಿ ನಾನು ಮಾಡಿದ್ರೋದ್ರಿಂದ ಅದರ ಒಳಗೆ ಅದು ಒಳ್ಳೆ ಬೇಯ್ತದೆ ಅದು. ನೋಡಿ ಈ ಥರ ನೋಡಿ ಎಲ್ಲ ಇದರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಬಿಟ್ಟಿದೆ. ನೋಡಿ ಎಣ್ಣೆ ಬಿಟ್ಟರೂ ಕೂಡ ಅಷ್ಟು ಎಣ್ಣೆ ಬಿಡೋದಿಲ್ಲ, ಆದರೆ ಅದು ಸ್ವಲ್ಪ ಎಣ್ಣೆ ಬಿಟ್ಟಿದೆ. ಯಾಕೆಂತ ಹೇಳಿದರೆ ಅದು ಪೋರ್ಕಿನಲ್ಲಿ ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಎಣ್ಣೆ ಬಿಡ್ತದೆ. ನೋಡಿ ಈ ಥರ ನಾವು ಮಗುಚ್ತಾ ಇರಬೇಕು, ಇಲ್ಲದ ಅದೊಂಥರ ತಳ ಹಿಡಿದಾಗ ಆಗ್ತದೆ. ಯಾಕೆಂದರೆ ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಸ್ವಲ್ಪ ತಳ ಹಿಡಿದಾಗ ಆಗ್ತದೆ. ಆದರೆ ಮಣ್ಣಿನ ಮಡಿಕೆಯಲ್ಲಿ ಮಾಡೋದ್ರಿಂದ ಈ ಪೋರ್ಕ್ ಮಾಂಸ ಇದೆಲ್ಲ ತುಂಬ ಟೇಸ್ಟಾಗಿ ಬರ್ತದೆ, ತುಂಬ ಅಂದರೆ ಅಷ್ಟು ಒಳ್ಳೆ ಟೇಸ್ಟಾಗಿ ಬರ್ತದೆ. ನೋಡಿ ಈ ಥರ ನೋಡಿ ಬೇಯ್ತಾ ಉಂಟು, ನೋಡಿ ಸಖತ್ತಾಗಿ ಆಗಿದೆ, ಇದು ಒಳ್ಳೆ ಬೇಯ್ದಿದೆ.
ನೋಡಿ ಒಳ್ಳೆ ಚಂದವಾಗಿ ಬೇಯ್ದಿದೆ. ಇವಾಗ ನೋಡಿ ನಾನು ಮಸಾಲೆ ಪೌಡರ್ ಮಾಡಿ ಇಟ್ಟಿದ್ದೇನಲ್ವ, ಈ ಪೌಡ್ರನ್ನು ನೋಡಿ ಅದಕ್ಕೆ ಎಲ್ಲ ನಾನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಟ್ಟಂಥ ಎಲ್ಲ ಪೌಡ್ರನ್ನು ನಾನು ಇದಕ್ಕೆ ಮಸಾಲೆಗೆ ಪೋರ್ಕಿಗೆ ಹಾಕ್ತಿದ್ದೇನೆ. ಈ ಥರ ಹಾಕಿ ಎಲ್ಲ ಪೌಡ್ರನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ನಾವು. ಇದರಲ್ಲಿ ನೋಡಿ ನಾನು ಬೆಡಗಿ ಮೆಣಸು ಹಾಕಿದ್ದೇನೆ. ನೀವು ಬೇಕಾದರೆ ಕಾಶ್ಮೀರಿ ಮೆಣಸು ಕೂಡ ಹಾಕ್ಬೋದು. ಕಾಶ್ಮೀರಿ ಮೆಣಸಲ್ಲಿ ನಿಮಗೆ ಚಂದ ಕಲರ್ ಬರ್ತದೆ, ಬಟ್ ಬೆಡಗಿ ಮೆಣಸಿನಲ್ಲಿ ಸ್ವಲ್ಪ ಸ್ಪೈಸಿ ಬರ್ತದೆ. ಕೆಲವರು ಏನು ಮಾಡ್ತಾರೆ, ಪೋರ್ಕಿಗೆ ಕಾಯಿ ಮೆಣಸು ಈ ಥರ ಎಲ್ಲ ಖಾರ ಮಾಡಿ ಹಾಕ್ಕೊಳ್ತಾರೆ. ಬಟ್ ನನಗೆ ಈ ಬೆಡಗಿ ಮೆಣಸು ನಾನು 11 ಮೆಣಸು 600 ಗ್ರಾಮಿಗೆ ತಗೊಂಡದ್ರಿಂದ ನಾನು ಇಷ್ಟನ್ನೇ, ಅಂದರೆ ಇದು ನನಗೆ ಖಾರ ನನಗೆ ಇಷ್ಟು ಕರೆಕ್ಟ್ ಆದ ಕಾರಣ ನಾನು ಇಷ್ಟು ಹಾಕಿದೆ. ನಿಮಗೆ ಬೇಕಾದರೆ ಕಾಯಿ ಮೆಣಸು ಬೇಕಾದರೆ ಹಾಕ್ಬೋದು, ಆದರೆ ಇದು ಸಿಂಪಲ್ ರೆಸಿಪಿ, ಇದಕ್ಕೆ ಏನು ಮಾಡಲಿಕ್ಕಿಲ್ಲ. ಇದು ಬರೀ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡಿದ ನಂತರ ಈ ಉಪ್ಪು ಮತ್ತು ಹಳದಿ ಹಾಕಿದ ಪೋರ್ಕಿಗೆ ಅದನ್ನು ಹಾಕಿ ನಂತರದಲ್ಲಿ ನಾನು ಮಸಾಲೆ ಮಾಡಿಟ್ಟಂಥ, ಅಂದರೆ ಮಿಕ್ಸಿಯಲ್ಲಿ ನಾನು ಹಾಕಿ ಪೌಡರ್ ಮಾಡಿಟ್ಟಂಥ ಮಸಾಲೆಯನ್ನು ನೋಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಏನು ಸಹ ಇಲ್ಲ, ಎಂತ ಇಲ್ಲ ಇದಕ್ಕೆ. ಅದಕ್ಕೆ ಕೆಲವೊಮ್ಮೆ ನಾವು ಏನು ಮಾಡ್ತೇವೆ, ಪೋರ್ಕಿಗೆ ನಾವು ನೀರುಳ್ಳಿ ಕಾಯಿ ಮೆಣಸು ಎಲ್ಲ ಕಟ್ ಮಾಡಿ ನಾವು ಬೇಯಲಿಕ್ಕೆ ಇರ್ತೇವೆ. ಬಟ್ ಇಲ್ಲಿ ನಾನು ಹಾಗೆ ಮಾಡಲಿಲ್ಲ. ನೋಡಿ ಇವಾಗ ನಾನು 1/4 ಸ್ಪೂನ್ ನಾನು ಇದು ವಿನೆಗರ್ ಹಾಕಿದ್ದೇನೆ. ಕಾಮನ್ ಆಗಿ ನಾನು ಹುಳಿದು ಪೇಸ್ಟ್ ಹಾಕ್ತೇನೆ. ಸೊ ಇವತ್ತು ನಾನು ವಿನೆಗರಲ್ಲಿ ಸಹ ನೋಡುವ ರುಚಿ ಅಂತೇಳಿ ಸ್ವಲ್ಪ ವಿನೆಗರ್ ಹಾಕಿದ್ದೇನೆ. ಬಟ್ ಇಲ್ಲಿ ನನಗೆ ಹುಳಿ ಸ್ವಲ್ಪ ಕಡಿಮೆ ಕಂಡಿದೆ, ಅದಕ್ಕೆ ನಾನು ಇನ್ನೊಂದು ಸತಿ ಸ್ವಲ್ಪ ವಿನೆಗರ್ ಹಾಕ್ತೇನೆ ಇದಕ್ಕೆ. ಯಾಕಂದರೆ ಅದು ರುಚಿಗೆ ಒಳ್ಳೆಯದಾಗ್ತದೆ ಸ್ವಲ್ಪ ಹುಳಿ ಇದ್ದರೆ. ನಂತರದಲ್ಲಿ ಇದು ವಿನೆಗರ್ ಹಾಕಿ ನೋಡಿ, ಈಗ ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ವಿನೆಗರಿಗಿಂತ ಸಹ ಹೆಚ್ಚಾಗಿ ಪೇಸ್ಟ್ ಒಳ್ಳೆಯದಾಗ್ತದೆ. ಬಟ್ ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡ್ತಿದ್ದೇನೆ. ಇವಾಗ ನಾನು ಇನ್ನೂ ಸ್ವಲ್ಪ ತಗೊಂಡು ವಿನೆಗರ್ ಹಾಕ್ತಿದ್ದೇನೆ. ನೋಡಿ ಕಂಪ್ಲೀಟ್ ಮಿಕ್ಸ್ ಮಾಡ್ತಿದ್ದೇನೆ. ನೋಡಿ ಹೀಗೆ ನೋಡಿ ಸ್ವಲ್ಪ ಸಾಲ್ಟ್ ಕೂಡ, ಯಾಕಂದ್ರೆ ನನಗೆ ಸಾಲ್ಟ್ ಕೂಡ ಕಡಿಮೆಯಾಗಿ ಕಂಡಿತ್ತು, ಸೊ ಸಾಲ್ಟ್ ಕೂಡ ಸ್ವಲ್ಪ ಹಾಕಿದ್ದೇನೆ ನಾನು. ಇವಾಗ ನೋಡಿ ಒಮ್ಮೊಮ್ಮೆ ಏನಾಗ್ತದೆ ಹೇಳಿದ್ರೆ, ನಾವು ಏನು ನೀರು ಹಾಕದಿರೋ ಸ್ವಲ್ಪ ತಳ ಹಿಡಿತದೆ. ಸೊ ಆಗ ನಾನೊಂದು 1/4 ಲೋಟ ನೀರನ್ನು ಅದಕ್ಕೆ ಹಾಕಿದ್ದೇನೆ. ಸೊ ನೋಡಿ 1/4 ಲೋಟ ನೀರು ಹಾಕಿ ಮಿಕ್ಸ್ ಮಾಡೋ ನೋಡಿ ಈ ಥರ ಬರ್ತದೆ, ಒಳ್ಳೆ ಇದು ಗಸಿಯಾಗಿ ಬರ್ತದೆ. ಇದರಲ್ಲಿ ಯಾವ ಎಣ್ಣೆ ಸಹ ಜಾಸ್ತಿ ಇರೋದಿಲ್ಲ. ನೋಡಿ ಈ ಥರ ಬರ್ತದೆ. ಇದನ್ನು ನಾವು ಹೆಚ್ಚಾಗಿ ತುಂಬ ಟೇಸ್ಟ್ ಹೇಳಿದ್ರೆ ನಾವು ಚಪಾತಿಗೆ ಯೂಸ್ ಮಾಡ್ಕೊಳ್ತೇವೆ. ಚಪಾತಿ ಹಾಕಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಚಪಾತಿಯಲ್ಲಿ ಅಥವಾ ನೀರು ದೋಸೆಯಲ್ಲಿ ಅಥವಾ ಇಡ್ಲಿಯಲ್ಲಿ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಖಾಲಿ ರೈಸಿನಲ್ಲಿಯೂ ಕೂಡ ತಿನ್ಕೊಳ್ಬೋದು. ತುಂಬಾ ಒಳ್ಳೆಯ ಆಗಿ ಬರುವ ಟೇಸ್ಟ್ ಇದೆ, ತುಂಬ ಟೇಸ್ಟ್ ಇದೆ. ನಾನು ಅನೇಕ ಸಾರಿ ಮಾಡಿದ್ದೇನೆ. ಸೊ ತುಂಬಾ ಟೇಸ್ಟ್ ಇದೆ. ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಬಂದಿದೆ ಅಂತೇಳಿ. ತುಂಬ ಒಳ್ಳೆಯದಾಗಿ ಬಂದಿದೆ. ನೀವು ಹೆಚ್ಚಾಗಿ ಮಡಿಕೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಯಾವುದು ನಡೀತದೆ. ಬಟ್ ನಾನಿಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿರೋದ್ರಿಂದ ತುಂಬ ಟೇಸ್ಟಾಗಿ ಒಳ್ಳೆ ಮಸಾಲೆ ಒಳ್ಳೇದು ಬಂದಿದೆ. ನೋಡಿ ನಾನು ಇದನ್ನು ಚಪಾತಿಗೆ ಅಂತೇಳಿ ಹೆಚ್ಚಾಗಿ ಯೂಸ್ ಮಾಡ್ತೇನೆ. ನೀವು ಯಾವುದಕ್ಕೂ ಯೂಸ್ ಮಾಡ್ಬೋದು. ನೋಡಿ ನಿಮಗೆ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ನಿಮಗಿದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.